ನಮಸ್ಕಾರ. ಜ್ಞಾನ ಮತ್ತು ವಿಜ್ಞಾನದ ಸಂಗಮವೇ ಈ ನಿಮ್ಮ ಆಯುಷ್ಮಾನ್ ಭವ ಕಾರ್ಯಕ್ರಮ. ಒತ್ತಡದ ಈ ಬದುಕಿನಲ್ಲಿ ಆರೋಗ್ಯವಂತ ಕ್ರಿಯಾಶೀಲ ಜೀವನ ನಡೆಸೋದು ನಿಜಕ್ಕೂ ಸವಾಲು. ವಿವಿಧ ಆರೋಗ್ಯ ಸಮಸ್ಯೆಗಳ ಬಗ್ಗೆ, ಆರೋಗ್ಯ ರಕ್ಷಣೆಯ ಬಗ್ಗೆ ಕಾರ್ಯಕ್ರಮದಲ್ಲಿ ತಜ್ಞ ವೈದ್ಯರು ಸಲಹೆ ಸೂಚನೆಗಳನ್ನು ನೀಡುತ್ತಾರೆ. ನೀವು ನಿಮ್ಮ ಮನೆಯಲ್ಲಿಯೇ ಕುಳಿತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ. ನಾನು ಅಮೃತಾ ಗೌಡ. ಆರ್ಗನ್ ಡೊನೇಷನ್, ಅಂಗಾಂಗ ದಾನ, ಇದು ಎಷ್ಟು ಮಹತ್ವವಾದ ಕಾರ್ಯ. ಜೊತೆಗೆ ಅಂಗಾಂಗದಾನ ಅಂತಂದಾಗ ಇದರ ಸುತ್ತ ಹಲವಾರು ಮಿತ್ಗಳಿದೆ. ಆರ್ಗನ್ ಡೊನೇಟ್ ಮಾಡ್ಲಿಕ್ಕೆ ಆಗಲ್ಲ, ಕೆಲವರು ಮಾಡಬಾರ್ದು, ಈ ರೀತಿ ಏನೇನೋ ಮಿತ್ಗಳಿದೆ. ಹಾಗೆ ಜೊತೆಗೆ ಯಾರು ಆರ್ಗನ್ ಡೊನೇಟ್ ಮಾಡಬಹುದು, ಯಾವಾಗ ಮಾಡಬಹುದು, ಹಾಗೆ ಎಲ್ಲಿ ರಿಜಿಸ್ಟರ್ ಆಗಬೇಕು, ಈ ರೀತಿಯ ಹಲವಾರು ಪ್ರಶ್ನೆಗಳು ಕೂಡ ಇರುತ್ತೆ. ಈ ಪ್ರಶ್ನೆಗಳಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಉತ್ತರವನ್ನ ನೀಡ್ತಾ ಹೋಗ್ತೀವಿ. ಅದೆಲ್ಲವನ್ನ ತಿಳಿಸ್ಲಿಕ್ಕೆ ಇವತ್ತು ಕಾರ್ಯಕ್ರಮದಲ್ಲಿ ನಮ್ ಜೊತೆ ಸಾಗರ್ ಆಸ್ಪತ್ರೆಯ ಕನ್ಸಲ್ಟೆಂಟ್ ಇನ್ ಜಿಐ, HBP ಸರ್ಜರಿ, ಮಲ್ಟಿ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಡಾಕ್ಟರ್ ಸುನಿಲ್ ಶೆಣ್ವಿ ಅವರಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಹಾಗೆ ಕಾವೇರಿ ಆಸ್ಪತ್ರೆಯ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಡಾಕ್ಟರ್ ರಾಮ್ ಮೋಹನ್ ಭಟ್ ಅವರು ಕೂಡ ಇದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಡಾಕ್ಟರ್ ನಮಸ್ತೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಮೊದಲಿಗೆ ಈ ಆರ್ಗನ್ ಡೊನೇಷನ್ ಅನ್ನೋದು ಬಹಳ ಮಹತ್ವವಾದ ಕಾರ್ಯ ಅಂತ ಹೇಳ್ತಾರೆ. ಸೊ ವೈ ಇಸ್ ಇಟ್ ಸೋ ಇಂಪಾರ್ಟೆಂಟ್? ಭಾರತದಲ್ಲಿ ಇವಾಗ ನಾವು ಬೇರೆ ಬೇರೆ ಆರ್ಗನ್ ಫೇಲ್ಯೂರ್ಸ್, ಮೂತ್ರಪಿಂಡ ವೈಫಲ್ಯತೆ ಇರ್ಬೋದು, ಹಾರ್ಟ್ ಇಂದ ಫೇಲ್ಯೂರ್ ಇರ್ಬೋದು, ಲಿವರ್ ಫೇಲ್ಯೂರ್ ಇರ್ಬೋದು, ಬಹಳ ಹೆಚ್ಚಾಗ್ತಾ ಇದೆ. ಈಗ ಮೂತ್ರಪಿಂಡ ವೈಫಲ್ಯತೆ ಆಯಿತು ಅಂದರೆ ಡಯಾಲಿಸಿಸ್ ಆದರೂ ಮಾಡ್ಬೋದು, ಬಟ್ ಹಾರ್ಟ್ ಫೇಲ್ಯೂರ್, ಲಿವರ್ ಫೇಲ್ಯೂರ್ ಆದರೆ ಆ ಥರ ಯಾವುದೂ ಮಿಷಿನ್ ಇಲ್ಲ. ಲಕ್ಷಗಟ್ಟಲೆ ಜನ ಈ ಸೋಂಕುಗಳಿಗೆ ಬಲಿಯಾಗ್ತಾ ಇದ್ದಾರೆ. ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಒಂದೇ ಒಂದು ದಾರಿ ಅಂತಂದರೆ ಅಂಗಾಂಗ ಕಸಿ. ಈಗ ಭಾರತದಲ್ಲಿ ಸುಮಾರಾಗಿ 3 ರಿಂದ 4 ಲಕ್ಷ ಜನ ಡಯಾಲಿಸಿಸ್ ಮಾಡ್ತಿರ್ಬೋದು. ಆದರೆ ಪ್ರತಿಯೊಬ್ಬ ಡಯಾಲಿಸಿಸ್ ಮಾಡ್ತಿರೋರಿಗೆ 2 ಜನ ಡಯಾಲಿಸಿಸ್ ಮಾಡೋಕ್ಕಾಗ್ದೇ ಸತ್ತು ಹೋಗ್ತಾ ಇದ್ದಾರೆ. ಓನ್ಲಿ 30% ಪೀಪಲ್ ವಿಲ್ ಬಿ ಏಬಲ್ ಟು ಅಫೋರ್ಡ್ ಡಯಾಲಿಸಿಸ್. ಸೊ ಅವ್ರಿಗೆಲ್ಲ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಅವರು ಜೀವನ ಬಹಳ ಇಂಪ್ರೂವ್ ಆಗುತ್ತೆ, ನಾರ್ಮಲ್ ಆಗಿಬಿಡ್ತಾರೆ. ಈ ಡಯಾಲಿಸಿಸ್ ಅಂತ ಹೇಳೋದು ಕಿಡ್ನಿ ವೈಫಲ್ಯತೆಯಲ್ಲಿ ಮಾತ್ರ ಡಯಾಲಿಸಿಸ್ ಮಾಡೋಕ್ಕಾಗೋದು. ಅದು ಒಂದು ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟ್ ಅಷ್ಟೇ. ಅದರಲ್ಲಿ ಮನುಷ್ಯನ ಹೆಲ್ತ್ ಅಷ್ಟು ಚೆನ್ನಾಗಿರಲ್ಲ. ಅಂಗಾಂಗ ಕಸಿ ಮಾಡಿದ್ಮೇಲೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ಮೇಲೆ ಆಗೋಷ್ಟು ಇಂಪ್ರೂವ್ಮೆಂಟು ಡಯಾಲಿಸಿಸಲ್ಲಿ ಇರೋದಿಲ್ಲ. ಸೊ 2 ವಿಷಯ. ಒಂದು, ಬಹಳಷ್ಟು ಜನ ಸಾಯ್ತಾ ಇದ್ದಾರೆ ಈ ಅಂಗಾಂಗ ವೈಫಲ್ಯತೆಯಿಂದ. ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ, ಇನ್ನೊಂದು ಅವರ ಹೆಲ್ತನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಎರಡಕ್ಕೂ ಬಹಳ ಇಂಪಾರ್ಟೆಂಟ್. ಎಸ್ ಡಾಕ್ಟರ್, ಈಗ ಆರ್ಗನ್ ಡೊನೇಷನ್ ಅಂತ ಬಂದಾಗ ಎಷ್ಟೋ ಜನಕ್ಕೆ ಆ ಪ್ರೋಸೆಸ್ಸೇ ಗೊತ್ತಿರೋದಿಲ್ಲ. ನಾನು ಆರ್ಗನ್ ಡೊನೇಟ್ ಮಾಡಬೇಕು ಅಂತ ಅನ್ಕೊಂಡಿರ್ತೀನಿ, ಬಟ್ ನನಗೆ ಎಲ್ಲಿ ರಿಜಿಸ್ಟರ್ ಆಗಬೇಕಿರುತ್ತೆ, ಯಾವ ರೀತಿ ಇರುತ್ತೆ, ಸೊ ಅದೊಂದು ಕಾಂಪ್ಲಿಕೇಟೆಡ್ ಪ್ರೋಸೆಸ್ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಸೊ ಹೇಗೆ ಡಾಕ್ಟರ್ ರಿಜಿಸ್ಟರ್ ಆಗೋದು ಹೇಗೆ, ಏನು? ನೀವು ಆಲ್ರೆಡಿ ರಿಜಿಸ್ಟರ್ ಮಾಡಿಲ್ಲ ಅಂದರೆ ಇಟ್ ಈಸ್ ವೆರಿ ಸಿಂಪಲ್ ಟು ರಿಜಿಸ್ಟರ್. QR ಕೋಡ್ ಇದೆ. ನೀವು jeevasaarthakate.com ಹೋಗಿ ಆ QR ಕೋಡನ್ನು ಸ್ಕ್ಯಾನ್ ಮಾಡಿ ನೀವು ಆರ್ಗನ್ ಡೊನೇಷನ್ಗೆ ರಿಜಿಸ್ಟರ್ ಮಾಡಬೇಕು. ಇಟ್ ಓನ್ಲಿ ಟೇಕ್ಸ್ 30 ಸೆಕೆಂಡ್ಸ್. ಇನ್ನೊಂದೇನು ಅರ್ಥ ಮಾಡ್ಕೋಬೇಕಂದ್ರೆ, ನೀವು ಯಾವಾಗ ಆರ್ಗನ್ ಡೋನರ್ ಆಗ್ತೀರಾ ಆ ಟೈಮಲ್ಲಿ ನೀವು ಬದುಕಿರಲ್ಲ. ಸೊ ನೀವು ಎದ್ದು ನಾನು ಆರ್ಗನ್ ಡೋನರ್ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ನೀವು ಆರ್ಗನ್ ಡೊನೇಷನ್ಗೆ ಸೈನ್ ಅಪ್ ಮಾಡಿದಾಗ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ಫ್ರೆಂಡ್ಸಿಗೆ ಹೇಳಬೇಕು. ನಿಮ್ಮ ಪರಿವಾರ ಜನರಿಗೆ, ನಿಮ್ಮ ಹೆಂಡತಿ ಇರಲಿ, ನಿಮ್ಮ ತಂದೆ ತಾಯಿ, ಮಕ್ಕಳಿಗೆ ಹೇಳಬೇಕು ನಾನು ಆರ್ಗನ್ ಡೊನೇಷನ್ಗೆ ರಿಜಿಸ್ಟರ್ ಮಾಡಿದ್ದೇನೆ ಅಂತ. ಯಾರು ರಿಜಿಸ್ಟರ್ ಮಾಡಿಲ್ಲ, ಆಲ್ರೆಡಿ ಹಾಸ್ಪಿಟಲಲ್ಲಿ ಇದ್ದಾರೆ ಅಥವಾ ಯಾವುದೇ ಒಂದು ಕಾರಣದಲ್ಲಿ ಈಗ ಆಲ್ರೆಡಿ ಬ್ರೈನ್ ಡೆತ್ ಆಗಿದೆ ಅಂದರೆ, ಅವ್ರ ಫ್ಯಾಮಿಲಿಯವರು ಆ ಹಾಸ್ಪಿಟ್ಲಲ್ಲಿ ಇರುವ ಡಾಕ್ಟರ್ಗಳಿಗೆ ಹೇಳಿದರೆ ನಮ್ಮ ಪೇಷಂಟು ಆರ್ಗನ್ ಡೊನೇಷನ್ ಮಾಡಲಿಕ್ಕೆ ಮನಸ್ಸಿದೆ, ಅಲ್ಲಿನವರು ಜೀವಸಾರ್ಥಕತೆಗೆ ಇನ್ಫಾರ್ಮ್ ಮಾಡ್ತಾರೆ. ಜೀವಸಾರ್ಥಕತೆಯಿಂದ ಜನ ಬಂದು ನಿಮ್ಮ ಹತ್ರ ಕನ್ಸೆಂಟ್ ತಗೊಂಡು ನಿಮಗೆ ಆರ್ಗನ್ ಡೋನರ್ ಅಂತ ಡಿಕ್ಲೇರ್ ಮಾಡ್ತಾರೆ. ದ ಪ್ರೊಸೆಸ್ ಈಸ್ ವೆರಿ ವೆರಿ ಸಿಂಪಲ್. ಸೊ ಇಟ್ ಇಸ್ ನಾಟ್ ಕಾಂಪ್ಲಿಕೇಟೆಡ್. ನಾಟ್ ಎಟ್ ಆಲ್ ಕಾಂಪ್ಲಿಕೇಟೆಡ್. ಎಸ್ ಡಾಕ್ಟರ್, ಇನ್ನು ಈಗ ಆರ್ಗನ್ ಡೊನೇಷನ್ ಮಾಡಬೇಕು ಅಂತಂದಾಗ ಹೂ ಆರ್ ಎಲಿಜಿಬಲ್ ಫಾರ್ ದಟ್? ಯಾರು ಆರ್ಗನ್ ಡೊನೇಟ್ ಮಾಡಬಹುದು? ಅದಕ್ಕೆ ಸರ್ಟನ್ ಕ್ರೈಟೀರಿಯಾ ಏನಾದರೂ ಇದೆಯಾ? ಹೆಲ್ತ್ ಕಾಂಪ್ಲಿಕೇಶನ್ಸ್ ಅಥವಾ ಏಜ್ ಲಿಮಿಟ್ ಅನ್ನೋದೇನಾದರೂ ಇರುತ್ತಾ? ಹೌದು, ಖಂಡಿತ ಇದೆ. ಆರ್ಗನ್ ಡೊನೇಷನಲ್ಲಿ 2 ವಿಧ ಇದೆ. ಒಂದು, ನಾವು ಜೀವಂತ ಇರಬೇಕಾದ್ರೆ ಮಾಡುವಂಥದ್ದು, ಲಿವಿಂಗ್ ಡೊನೇಷನ್ ಅಂತ ಕರಿತೀವಿ. ಇನ್ನೊಂದು ಸತ್ತ ಮೇಲೆ, ಅಂದರೆ ಆಕ್ಚುಲಿ ಸತ್ತಿರೋದಿಲ್ಲ, ಬ್ರೈನ್ ಡೆತ್ ಆಗಿರುತ್ತೆ, ಅಂದರೆ ಬ್ರೈನ್ ಸ್ಟೆಮ್ ಡೆತ್ ಆಗಿರುತ್ತೆ. ನಮ್ಮ ಮಿದುಳಿನ ಕಾಂಡ ಏನಿರುತ್ತೆ ಅಲ್ಲಿ ಬ್ರೈನ್ ಸ್ಟೆಮ್ ಡೆತ್ ಆಗಿರುತ್ತೆ. ಆ ಭಾಗದಲ್ಲಿ ನಮ್ಮ ಉಸಿರಿನ ಕಂಟ್ರೋಲ್ ಎಲ್ಲ ಅಂಥ ಭಾಗದಲ್ಲೇ ಇರೋದು. ಅಲ್ಲಿ ಪೆಟ್ಟು ಬಿದ್ದು ಇಂಜುರಿ ಆದರೆ ಮನುಷ್ಯ ಮತ್ತೆ ಬದುಕೋದಿಲ್ಲ. ಅದು ಸಪೋರ್ಟ್ ಸಿಸ್ಟಮಲ್ಲಿ ಇರ್ತಾರೆ. ಆ ಸಪೋರ್ಟ್ ಸಿಸ್ಟಮ್ ನಿಲ್ಲಿಸಿದ್ರೆ ಸತ್ತೋಗ್ತಾರೆ.
ಅದಕ್ಕೆ ಬ್ರೈನ್ ಡೆತ್ ಅಂತ ಕರಿತೀವಿ. ಆ ಥರ ಬ್ರೈನ್ ಡೆತ್ ಆಗಿರುತ್ತೆ, ಹಾರ್ಟು, ಲಂಗು, ಲಿವರು, ಕಿಡ್ನಿ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಿರುತ್ತೆ, ಅಂಥವ್ರದ್ದು ಮಾತ್ರ ತೊಗೊಳಕ್ಕಾಗೋದು. ಅದಕ್ಕೆ ನಾವು ಕೆಡವರಿಕ್ ಡೊನೇಷನ್ ಅಥವಾ ಡಿಸೀಸ್ಡ್ ಡೊನೇಷನ್ ಅಂತ ಕರಿತೀವಿ. ಸೊ ಲಿವಿಂಗ್ ಡೊನೇಷನಲ್ಲಿ ಮಕ್ಕಳಿಗೆ ಡೊನೇಟ್ ಮಾಡಲಿಕ್ಕಾಗಲ್ಲ, 18 ವರ್ಷ ಮೀರಿರಬೇಕು. ಮತ್ತು ಅವರು 60 ಇರ್ಬೋದು, 70 ಇರ್ಬೋದು, 80 ಇರ್ಬೋದು, ವಯಸ್ಸು ಒಂದು ಮಿತಿ ಅಲ್ಲ. ಆದರೆ ಹೆಲ್ತ್ ಚೆನ್ನಾಗಿರಬೇಕು. ಅವರ ಇವಾಗ ಕಿಡ್ನಿ ಡೊನೇಟ್ ಮಾಡಬೇಕು ಅಂದರೆ ಬರೀ ಕಿಡ್ನಿ ಹೆಲ್ತ್ ಚೆನ್ನಾಗಿದ್ಬಿಟ್ರಾಗಿಲ್ಲ, ಅವ್ರದ್ದು ಹಾರ್ಟು, ಲಂಗು, ಲಿವರು ಎಲ್ಲ ಚೆನ್ನಾಗಿರಬೇಕು. ಕೊಡೋದ್ರಿಂದ ಅವ್ರಿಗೇನು ತೊಂದರೆ ಆಗಬಾರ್ದು, ತೊಗೊಳ್ಳೋರಿಗೆ ಉಪಯೋಗ ಕೂಡ ಆಗಬೇಕು, ಅವಾಗ ಮಾತ್ರ ತೊಗೊಳ್ಳೋದು ನಾವು. ಸೊ ವಯಸ್ಸಾದ ಮೇಲೆ ಸುಮಾರಾಗಿ ಏನೋ ಒಂದು ಹಾರ್ಟ್ ಪ್ರಾಬ್ಲಮ್ ಅದು ಇದು ಬಂದಿರುತ್ತೆ, ಅದಕ್ಕೆ ನಾವು ಮಾಡೋ ಟೆಸ್ಟ್ಗಳೆಲ್ಲ ಪಾಸ್ ಮಾಡೋದಿಲ್ಲ. ಅವರು ಹೆಲ್ತ್ ಚೆನ್ನಾಗಿದೆ ಅಂತ ಖಾತ್ರಿ ಮಾಡಿಕೊಂಡೆ ನಾವು ತೊಗೊಳ್ಳೋದು. ಎಷ್ಟೊಂದು ನಾವು ನಾನು ಮಾಡಿರೋದು 73 ವರ್ಷದ ಹಿರಿಯರದ್ದು ಕೂಡ ಕಿಡ್ನಿ ತೊಗೊಂಡು ಮಾಡಿದ್ದೀವಿ. ನನ್ನ ಬೇರೆ ನೆಫ್ರಾಲಜಿಸ್ಟು 80 ವರ್ಷದ ಡೋನರ್ಸ್ ಕೂಡ ತೊಗೊಂಡು ಮಾಡಿದ್ದಾರೆ. ಸೊ ಹೆಲ್ತ್ ಬಹಳ ಇಂಪಾರ್ಟೆಂಟು. ಅದೇ ಈಗ ಮತ್ತೆ BP ಇದ್ದು ಕಂಟ್ರೋಲಲ್ಲಿ 2 ಟ್ಯಾಬ್ಲೆಟಲ್ಲಿ ಕಂಟ್ರೋಲ್ ಇದ್ದರೆ ಕೊಡ್ಬೋದು, ಥೈರಾಯ್ಡ್ ಎಲ್ಲ ಪ್ರಾಬ್ಲಮ್ ಇದ್ದರೆ ಕೊಡ್ಬೋದು. ಎಸ್ ಡಾಕ್ಟರ್, ಈಗ ಆಗ್ಲೇ ಡಾಕ್ಟರ್ ಹೇಳ್ತಾ ಇದ್ದ ಹಾಗೆ ಡೋನರ್ ಆಗಬೇಕು ಅಂತಂದಾಗ ಲೈಕ್ ಎಷ್ಟೋ ಜನ ಹಿಂಜರಿತಾರೆ. ಸೊ ನಾನು ಆರ್ಗನ್ ಡೋನರ್ ಆದಾಗ ಡಾಕ್ಟರ್ ಹೇಳ್ದಾಗೆ ಅನ್ಹೆಲ್ದಿ ಆಗಿರಬಹುದು, ಅಥವಾ ನಾನು ಕೊಡಬಾರ್ದು, ಐ ಆಮ್ ಟೂ ಓಲ್ಡ್ ಅಂತ ಅನ್ಕೋತಾರೆ. ಬಟ್ ಅಂಥವ್ರಲ್ಲೂ ತಗೋತಾರೆ ಅಂತ ಹೇಳೋದು ಜನರಿಗೆ ಗೊತ್ತಿರೋದಿಲ್ಲ. ಸೊ ಆ ಮಿತ್ ಒಂದಿರತ್ತೆ, ವಯಸ್ಸಾಗೋಗಿದೆ ನನಗೆ, ನಾನು ಯಾವ ಆರ್ಗನ್ ಕೂಡ ಈಗ ಡೊನೇಟ್ ಮಾಡ್ಲಿಕ್ಕೆ ಆಗಲ್ಲ, ಆರ್ ನನ್ಗೆ ಈ ರೀತಿ ಡಯಾಬಿಟಿಸ್ ಇತ್ತು, BP ಶುಗರ್ ಇತ್ತು, ಆದ್ರಿಂದ ನಾನು ಡೊನೇಟ್ ಮಾಡಬಾರ್ದು ಅಂತ ಇರುತ್ತೆ. ಸೊ ಅದು ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋದು ಜನರಿಗೆ ಗೊತ್ತಾಗಬೇಕಾಗಿದೆ ಅಂತ ಡಾಕ್ಟರ್? ಅಲ್ಲ, ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದು. 5 ವರ್ಷ ಹಿಂದೆ ಒಂದು ಪೇಷಂಟ್ ಇದ್ರು, ಆಲ್ರೆಡಿ ಆನ್ ಡಯಾಲಿಸಿಸ್, ಕಿಡ್ನಿ ಫೇಲ್ ಆಗಿತ್ತು. ಅನ್ಫಾರ್ಚುನೇಟ್ಲಿ ಅವ್ರದ್ದು ಡೆತ್ ಆಯ್ತು, ಬ್ರೈನ್ ಡೆತ್ ಆಯ್ತು. ಫ್ಯಾಮಿಲಿ ಬಂದು ಕೇಳಿದ್ರು ಆರ್ಗನ್ ಡೊನೇಟ್ ಮಾಡಬೇಕು ಅಂತ. ಇಂಥ ಪರಿಸ್ಥಿತಿಯಲ್ಲಿ ಯಾರು ಹೇಳ್ಬೋದಾಗಿತ್ತು, ಅವ್ನು ಡಯಾಲಿಸಿಸ್ ಬಗ್ಗೆ ಇರೋದ್ರಿಂದ ಅವರು ಆರ್ಗನ್ ಡೊನೇಟ್ ಮಾಡಲಿಕ್ಕೆ ಬರಲ್ಲ ಅಂತೇಳಿ. ನಾವು ಇವ್ಯಾಲ್ಯೂಯೇಷನ್ ಮಾಡಿದ್ವಿ, ಪೇಷಂಟದ್ದು ಲಿವರ್ ಚೆನ್ನಾಗಿತ್ತು. ಪೇಷಂಟ್ ಕಿಡ್ನಿ ಡ್ಯಾಮೇಜ್ ಆಗಿರ್ಬೋದು, ಡಯಾಲಿಸಿಸ್ ಆಗಿರ್ಬೋದು, ಬಟ್ ಪೇಷಂಟದ್ದು ಲಿವರ್ ಚೆನ್ನಾಗಿದೆ. ಸೊ ನಾವು ಆ ಪೇಷಂಟಿಂದ ಲಿವರನ್ನು ಹಾರ್ವೆಸ್ಟ್ ಮಾಡಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ವಿ. ಪೇಷಂಟು ಇವತ್ತಿಗೂ ಚೆನ್ನಾಗಿದ್ದಾರೆ. ಸೊ ದಿಸ್ ಈಸ್ ಆನ್ ಎಕ್ಸಾಂಪಲ್ ಟು ಟೆಲ್ ಪೀಪಲ್ ನಾಟ್ ಟು ಹರಿ ಅಪ್. ನೀವೇ ಡಿಸೈಡ್ ಮಾಡ್ಕೋಬಾರ್ದು. ತುಂಬಾ ಜನ ಬಂದು ನಮ್ಮ ಹತ್ರ ಹೇಳ್ತಾರೆ, ಲಿವಿಂಗ್ ಡೋನರ್ ಎಸ್ಪೆಷಲಿ ಅಲ್ಲಿ ಜೀವಂತ ದಾನಿ ಡೋನರ್ಗಳು ಬಂದು ನಾನು ಕೊಡಬೇಕಾಗಿದೆ, ಬಟ್ ನನಗೆ ವಯಸ್ಸಾಗಿದೆ, ಆ ಥರ ಈ ಥರ ಅಂತ. ನೀವು ಫಿಟ್ ಇದೀರಾ ಅಥವಾ ಇಲ್ವಾ ಎಂಬುದು ಹೇಳುವುದು ನಿಮ್ಮ ಡಾಕ್ಟರ್ ಜವಾಬ್ದಾರಿ, ನಿಮ್ಮ ಜವಾಬ್ದಾರಿ ಅಲ್ಲ. ನೀವು ಅದಕ್ಕೆ ವಿಲ್ಲಿಂಗ್ ಇದ್ದೀರಾ ಅಷ್ಟೇ ನೀವು ಹೇಳಬೇಕು. ನಿಮ್ಮ ಆರ್ಗನ್ ಕೊಡ್ಬೋದಾ ಇಲ್ವಾ ಅಂತ ನಿಮ್ಮ ಡಾಕ್ಟರ್ಗಳು ಡಿಸೈಡ್ ಮಾಡ್ತಾರೆ. ಇದನ್ನೇ ಇನ್ನು ಸ್ವಲ್ಪ ಡಿಟೇಲ್ ಆಗಿ ಹೇಳ್ಬೇಕಂದ್ರೆ, ಟ್ರಾನ್ಸ್ಪ್ಲಾಂಟ್ ಅಲ್ಲಿ ಸರ್ ಹೇಳಿದಾಗೆ 2 ಥರ ಇದೆ. ಒಂದು ಜೀವಂತ ದಾನಿ ಅಥವಾ ಲಿವಿಂಗ್ ಡೋನರ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂತ, ಒಂದು ಕೆಡವರಿಕ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂತ. ಕೆಡವರಿಕ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಬ್ರೈನ್ ಡೆತ್ ಆದವರು ಡೊನೇಟ್ ಮಾಡ್ಬೋದು ಅಂತ. ಜೀವಂತ ದಾನಿ ಲಿವಿಂಗ್ ಡೋನರ್ ಅಂದ್ರೆ ಜನರಲಿ ಅವರು 18 ವರ್ಷದಿಂದ 40 ಅಥವಾ 50 ವರ್ಷದ ಒಳಗಡೆ ಇರಬೇಕು. ಅವರಿಗೆ ಯಾವುದೇ ತರ ಬೇರೆ ಪ್ರಾಬ್ಲಮ್ಗಳು ದೊಡ್ಡ ಪ್ರಮಾಣದಲ್ಲಿ ಇರಬಾರ್ದು. ನಿಮ್ದು ಯಾವುದೇ ಆರ್ಗನ್ಗಳು ಚೆನ್ನಾಗಿಲ್ದೇ ಇರಬಹುದು, ಬಟ್ ನೀವು ಕಾರ್ನಿಯಾ ಡೊನೇಟ್ ಮಾಡಬಹುದು. ನಿಮ್ಮ ವಯಸ್ಸು ಎಷ್ಟೇ ಆಗಿರಲಿ, ನೀವು ಟಿಶ್ಯೂಗಳು ಡೊನೇಟ್ ಮಾಡಬಹುದು, ಬೋನ್ಸ್ ಇರಲಿ, ಸ್ಕಿನ್ ಇರಲಿ, ಅದನ್ನ ಡೊನೇಟ್ ಮಾಡಬಹುದು. ಸೊ ನೀವಾಗೇ ಪ್ರಿಸ್ಯೂಮ್ ಮಾಡ್ಕೋಬಾರ್ದು. ನಿಮ್ಮ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿ, ನಾವು ಡೋನರ್ ಆಗ್ಲಿಕ್ಕೆ ಬಯಸ್ತಾ ಇದ್ದೀವಿ, ಅವರು ಡಿಸೈಡ್ ಮಾಡಿ. ಒಂದ್ ವೇಳೆ ನೀವು ಫಿಟ್ ಇಲ್ಲ ಅಂದ್ರೆ ನಿಮ್ ಡಾಕ್ಟರ್ ರಿಜೆಕ್ಟ್ ಮಾಡ್ತಾರೆ, ನಿಮ್ಗೆ ಹೇಳ್ತಾರೆ. ಈಗ ರೀಸೆಂಟ್ ಆಗಿ ಲಾಸ್ಟ್ ಮಂತ್ ಸರ್ ನೆನಪಿರ್ಬೋದು, 75-year-old ಒಂದು ಪೇಷಂಟ್ ಕಿಡ್ನಿ ಡೊನೇಟ್ ಆಯ್ತು, ಅದನ್ನ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರು. ಕ್ರಿಯಾಟಿನಿನ್ ಈಸ್ ಅರೌಂಡ್ 1 ಈಗ ಯಾರಿಗೆ ಕಿಡ್ನಿ ಸಿಕ್ಕಿದೆಯಲ್ಲ. ಸೊ ಏಜ್ ಇಸ್ ಜಸ್ಟ್ ನಾಟ್ ಇಟ್ಸ್ ಜಸ್ಟ್ ಅ ನಂಬರ್. ಸೊ ಈ ಎಲ್ಲ ಫ್ಯಾಕ್ಟರ್ಸ್ ಗಳನ್ನ ತಕೊಂಡು ನಿಮ್ಮ ಡಾಕ್ಟರ್ಗಳು ನಿಮ್ಗೆ ಡಿಸೈಡ್ ಮಾಡಿ ಹೇಳ್ತಾರೆ ನೀವು ಡೋನರ್ ಆಗ್ಬೋದಾ ಇಲ್ವಾ ಅಂತ. ಎಸ್ ಡಾಕ್ಟರ್, ಮತ್ತಷ್ಟು ವಿಚಾರಗಳನ್ನು ಕೇಳಿ ತಿಳ್ಕೊತೀನಿ. ಈ ಬಗ್ಗೆ ಒಂದು ಬ್ರೇಕ್ ತಗೊಂಡು ಬರೋಣ. ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಒಂದು ಜೋರಾಗಿ ಬಿಟ್ಟ. ಸಾರಿ, ಅದೇನಂದ್ರೆ ನಾನು ಡ್ರೈವಿಂಗ್ ಕಲಿತಾ ಇದ್ದೀನಿ. ಟೈಲ್ಸ್ ರಾಫ್ ಹಚ್ಚಿ ಯಾಕೆ ಫಿಕ್ಸ್ ಮಾಡಿಲ್ಲ? ಟೈಲ್ಸ್ ರಾಫ್ ಹಚ್ಚಿ ಫಿಕ್ಸ್ ಮಾಡಿ, ಯಾಕೆಂದ್ರೆ ರಾಫ್ ಗಿಂತ ಒಳ್ಳೇದು ಇನ್ನೊಂದು ಇಲ್ವೇ ಇಲ್ಲ. ನನ್ಗಂತೂ ಏನು ಅರ್ಥನೇ ಆಗ್ತಾ ಇಲ್ಲ. ಸ್ವಲ್ಪನೇ ಕಲ್ತುಕೋತೀರಾ. ರಾಫ್ ನ ಹಿಡಿತದಲ್ಲಿದೆ ಮೊಸಳೆಯ ಬಿಗಿತ. ಅಮ್ಮನ ತುಪ್ಪನ ತುಂಬಾ ಸ್ಮಾರ್ಟ್. ಅಮೂಲ್ ಅನ್ಸಾಲ್ಟೆಡ್ ಬಟರ್. ಹೌದು, ಅಮ್ಮನ ತುಪ್ಪ. ಹೋಮ್ ಮೇಡ್ ಶುದ್ಧ ತುಪ್ಪ ತಯಾರಿಸಲು ಹಲವು ತಾಯಂದಿರ ವಿಶ್ವಾಸವೇ ಅಮೂಲ್ ಅನ್ಸಾಲ್ಟೆಡ್ ಬಟರ್. ಪರಿಮಳ ಭರಿತ, ಹರಳು ಮತ್ತು ಸದ್ಗುಣಗಳನ್ನು ಹೊಂದಿದೆ. ಅಮ್ಮನ ತುಪ್ಪನ ಅಲ್ಲ, ಆಂಟಿಯ ಮೈಸೂರು ಪಾಕ್.
ಅಮೂಲ್ ಅನ್ಸಾಲ್ಟೆಡ್ ಬಟರ್. Want to know the secret of my success? Hard work, dedication, and Denver, the center of my success. ಹಲೋ, ತೊಳೆದಿರುವ ಶರ್ಟ್ ಮೇಲೆ ಕಲೆಯ ನೆರಳು. ಗ್ರೇವಿಯ ಕಲೆ ಅಲ್ವಾ, ನಿಧಾನಕ್ಕೆ ಹೋಗುತ್ತೆ. ಟೈಡ್ ನಿಂದ ಒಂದೇ ಸಲಕ್ಕೆ ಹೋಗ್ಬಿಡುತ್ತೆ. ಇದರ ಡಬಲ್ ಪವರ್ ತೊಲಗಿಸುತ್ತೆ ಕಲೆ ಮತ್ತು ಕಲೆಯ ನೆರಳನ್ನು ಕೂಡ ಮಾಡುತ್ತೆ ಒಳಗಿಂದ ಕ್ಲೀನ್. ನಾಲಿಗೆಗೆ ಆಸೆ ಆಯ್ತು ರುಚಿಸಲು ಅಜ್ಜಿಯ ಕೋಡುಬಳೆ. ನಮ್ಮವರ ಸವಿಯನ್ನು ಮತ್ತೆ ಸವಿಯೋಣ. ಅಡುಕಲೆ. ವಿರಾಮದ ಬಳಿಕ ಆಯುಷ್ಮಾನ್ ಭವ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಡಾಕ್ಟರ್, ಈಗ ಮತ್ತೊಂದು ದೊಡ್ಡ ಮಿಥ್ಯ ಅಂತಂದ್ರೆ ಡಾಕ್ಟರ್ಸು ಇಫ್ ನಾನೇನಾದ್ರೂ ಡೋನರ್ ಆಗಿದ್ರೆ, ನಾನು ಹಾಸ್ಪಿಟಲೈಸ್ ಆದ್ರೆ ಬದುಕಿಸ್ಲಿಕ್ಕೆ ಟ್ರೈ ಮಾಡೋದಿಲ್ಲ ಅಂತ ಎಷ್ಟೋ ಜನ ಭಯದಲ್ಲಿರ್ತಾರೆ. ಇದನ್ನ ಹೇಳ್ಕೊಂಡಿದ್ದಾರೆ ಎಷ್ಟೋ ಜನ ಕೆಲವು ಕಡೆ. ಸೊ ಈ ಬಗ್ಗೆ ನೀವು ಹೇಳೋದಾದ್ರೆ? ಖಂಡಿತ ಅದು ಸುಳ್ಳು. ಈಗ ಕೋಮದಲ್ಲಿರೋದಕ್ಕೂ ಬ್ರೈನ್ ಡೆತ್ಗೂ ಬಹಳ ಡಿಫ್ರೆನ್ಸ್ ಇದೆ. ಈಗ ಯಾರಿಗಾದ್ರೂ ಏನಾದ್ರು ಒಂದು ಸೀರಿಯಸ್ ಇನ್ಫೆಕ್ಷನ್ ಆಗ್ಬಿಡ್ತಪ್ಪ, ಅವರು ಕೂಡ ಕೋಮಾಗಿ ಹೋಗ್ಬಿಡ್ಬೋದು. ಏನೋ ಒಂದು ಹಾರ್ಟ್ ಅಟ್ಯಾಕ್ ಆಗಿ ಅಥವಾ ಸ್ಟ್ರೋಕ್ ಆಗಿ ಕೂಡ ಕೋಮಾಗಿ ಹೋಗ್ಬಿಡ್ಬೋದು. ಬೇರೆ ಬೇರೆ ಕಾರಣಗಳಿಂದ ಕೋಮಾಗಿ ಹೋಗ್ಬೋದು. ಅದರಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಮೆದುಳು ಏನಿದೆ ಬ್ರೈನು, ಅದರದ್ದು ಫಂಕ್ಷನ್ಸು ಜನರಲಿ ಸಬ್ಡ್ಯೂ ಆಗಿರುತ್ತೆ. ಬ್ರೈನ್ ಸ್ಟೆಮ್ ಕರೆಕ್ಟ್ ಆಗಿರ್ಬೋದು. ಈ ಬ್ರೈನ್ ಸ್ಟೆಮ್ ಡೆತ್ ಆದರೆ ಮಾತ್ರ ನಾವು ಡೊನೇಷನ್ ತೊಗೊಳ್ಲಿಕ್ಕಾಗತ್ತೆ. ಯಾಕಂದರೆ ಬ್ರೈನ್ ಸ್ಟೆಮ್ ಡೆತ್ತಲ್ಲಿ ರಿಕವರಿ ಇರೋದಿಲ್ಲ. ಸೊ ಇವಾಗ ಯಾರೋ ಒಬ್ಬರು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಯಿತು, ಸ್ವಲ್ಪ ತಲೆಗೆ ಪೆಟ್ಟು ಬಿದ್ದಿದೆ, ಬ್ರೈನ್ ಸ್ಟೆಮ್ ಚೆನ್ನಾಗಿದೆ, ಬ್ರೈನು ಡ್ಯಾಮೇಜ್ ಆಗಿದೆ, ಸ್ವಲ್ಪ ಮಟ್ಟಿಗೆ ರಿಕವರ್ ಆಗೋ ಚಾನ್ಸಸ್ ಫುಲ್ ಇರುತ್ತೆ. ಅವ್ರಿಗೆ ನಾವು ಯಾವುದೇ ಕಾರಣಕ್ಕೆ ನಾವು ಅವ್ರ ಬ್ರೈನ್ ಬೈ ಚಾನ್ಸ್ ಬ್ರೈನ್ ಇದಾದ್ರೂ ಬ್ರೈನ್ ಸ್ಟೆಮ್ ಇಂಟ್ಯಾಕ್ಟ್ ಆಗಿದ್ರೆ ಅವ್ರದಕ್ಕೆ ಯಾವ ಆರ್ಗನೂ ತೊಗೊಳಕ್ಕಾಗೋದಿಲ್ಲ. ಆ ಥರ ತುಂಬ ಕೇಸ್ಗಳಿರ್ತವೆ ವೇರ್ ಅವ್ರಿಗೆ ಹೆಡ್ ಇಂಜುರಿ ಆಗಿರುತ್ತೆ, ಬ್ರೈನ್ ಸ್ಟೆಮ್ ಇಂಟ್ಯಾಕ್ಟ್ ಆಗಿರುತ್ತೆ, ಅವರು ವೆಂಟಿಲೇಟರ್ ಮೇಲೆ ಇರ್ತಾರೆ. ನಾವು ವೆಂಟಿಲೇಟರ್ ಅದು ಇದು ಆ ಬ್ರೈನ್ ಸ್ಟೆಮ್ ಡೆತ್ ಡಯಾಗ್ನೋಸ್ ಮಾಡೋದಕ್ಕೆ ಬೇರೆ ಬೇರೆ ಇದಿದೆ, ವಿಧಗಳಿದೆ. ಅದರಲ್ಲಿ ವೆಂಟಿಲೇಟರ್ನ ಸ್ಟಾಪ್ ಮಾಡಿ ಅಪ್ನಿಯಾ ಟೆಸ್ಟ್ ಅಂತ ಮಾಡ್ತಾರೆ. ಉಸಿರು ತಗೋತಾರ ಇಲ್ವ ಅಂತ. ಉಸಿರು ತಗೋತಾರೆ ಅವರು, ಬಟ್ ಎಷ್ಟು ಬೇಕೋ ಅಷ್ಟು ಇರೋದಿಲ್ಲ, ಸರಿನಾ? ಮತ್ತು ಕಣ್ಣಿನ ಮೂವ್ಮೆಂಟ್ಸ್ ಇರುತ್ತೆ, ಅದನ್ನೆಲ್ಲ ಚೆಕ್ ಮಾಡ್ತಾರೆ. ಈ ಥರ ರಿಫ್ಲೆಕ್ಸಸ್ ಎಲ್ಲ ಚೆಕ್ ಮಾಡಿದಾಗ ನಮ್ಮದು ಬ್ರೈನ್ ಸ್ಟೆಮ್ ಹೇಗಿದೆ ಅಂತ ಗೊತ್ತಾಗುತ್ತೆ. ಬ್ರೈನ್ ಸ್ಟೆಮ್ ಚೆನ್ನಾಗಿದೆ ಅಂತಂದರೆ ಆ ಮನುಷ್ಯಂದು ಬ್ರೈನ್ ಫುಲ್ ಡ್ಯಾಮೇಜ್ ಆಗಿದ್ರೂ ತೊಗೊಳಕ್ಕಾಗೋದಿಲ್ಲ. ಸೊ ಅದರಲ್ಲಿ ಉಳಿಸದೇ ಇರೋ ಪ್ರಶ್ನೆ ಬರೋದೇ ಇಲ್ಲ, ಸರಿನಾ? ಸೊ ಬ್ರೈನ್ ಸ್ಟೆಮ್ ಡೆತ್ ಆಗಿರೋ ಪೇಷಂಟ್ಸು ಬಹಳ ಕಡಿಮೆ ಇರ್ತಾರೆ. ಸೊ ಬೇರೆಯವರೆಲ್ಲ ಕೋಮಾದಲ್ಲಿರೋರ್ದು ಬ್ರೈನ್ ಫಂಕ್ಷನ್ನು ಬೇರೆ ಬೇರೆ ಕಾರಣಗಳಿಂದಾಗಿ ಕುಗ್ಗಿರುತ್ತೆ. ಆ ಒಂದು ನಿಂದನ್ನು ಇಂಪ್ರೂವ್ ಮಾಡಿದ್ರೆ ಖಂಡಿತ ಇಂಪ್ರೂವ್ ಆಗುತ್ತೆ. ಅವ್ರು ಇಂಪ್ರೂವ್ ಆಗದೇ ಇದ್ರೂ ಕೂಡ ಅವ್ರದ್ದು ಆರ್ಗನ್ಸ್ನ ತಗೊಳ್ಲಿಕ್ಕೆ ಆಗೋದಿಲ್ಲ. ಸೊ ನಾವು ಯಾರೋ ಒಬ್ರು ಇವಾಗ ಲಿವರ್ ಫೇಲ್ಯೂರ್ ಆಗಿ ಕೋಮಾಗಿ ಹೋಗ್ಬಿಟ್ರು, ಅಥವಾ ಕಿಡ್ನಿಲಿ ಬಹಳ ಇನ್ಫೆಕ್ಷನ್ ಆಗಿ ಕೋಮಾಗಿ ಹೋಗ್ಬಿಟ್ರು ಅಂತಂದರೆ ಅವರು ಇಂಪ್ರೂವ್ ಇದು ನಾವು ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರು ಇಂಪ್ರೂವ್ ಆಗಿಲ್ಲ ಅಂತಂದ್ರೂ ಕೂಡ ಅವ್ರದ್ದು ಆರ್ಗನ್ಸ್ನ ನಾವು ತಗೊಳ್ಲಿಕ್ಕೆ ಆಗೋದಿಲ್ಲ. ಸೊ ನಾವು ಆ ಥರ ಪ್ರಯತ್ನ ಪಡೋದಿಲ್ಲ ಅಂತ ಹೇಳೋದು ಅದು ಸುಳ್ಳೆ. ಡಾಕ್ಟರ್, ಈಗ ಲಿವಿಂಗ್ ಡೋನರ್ ಡೊನೇಟ್ ಮಾಡಬೇಕು ಅಂತ ಇಚ್ಛೆ ಪಟ್ಟಾಗ ವೆನ್ ಶುಡ್ ದೇ ಕನ್ಸಿಡರ್ ಇಟ್? ಅವ್ರು ಮುಂದೆ ಬಂದು ಕನ್ಸಿಡರ್ ಮಾಡಿ ಐ ವಿಲ್ ಬಿ ಅ ಲಿವಿಂಗ್ ಡೋನರ್ ಅಂತ ಹೇಳಿದಾಗ ಅದು ಎಷ್ಟು ಮತ್ತೊಬ್ಬರ ಲೈಫ್ ಚೇಂಜಿಂಗ್ ಆಗಿರಬಹುದು, ರೆಸ್ಕ್ಯೂರ್ ಆಗಬಹುದು ಅವರು ಅಂತ? ಇಲ್ಲ, ನಾನು ಲಿವರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಆಗಿರೋದ್ರಿಂದ ಲಿವರ್ ಸಂಬಂಧಪಟ್ಟಂಗೆ ನಾನು ಲಿವಿಂಗ್ ಡೋನರ್ ಟ್ರಾನ್ಸ್ಪ್ಲಾಂಟ್ ಡೋನರ್ ಬಗ್ಗೆ ಮಾತಾಡ್ತೇನೆ. ಯಾವ ಪರಿಸ್ಥಿತಿಯಲ್ಲಿ ಲಿವಿಂಗ್ ಡೋನರ್ ಅವಶ್ಯಕತೆ ಬೀಳುತ್ತೆ, ಜೀವಂತದಾನಿ ಅವಶ್ಯಕತೆ ಬೀಳುತ್ತೆ? 4 ಪರ್ಟಿಕ್ಯುಲರ್ ಸಿಚುವೇಶನ್ಸು. ಮೊದಲನೇದಾಗಿ ಅಕ್ಯೂಟ್ ಲಿವರ್ ಫೇಲ್ಯೂರ್ ಅಂತ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ರು ಚೆನ್ನಾಗಿರೋ ಪೇಷಂಟು ಸಡನ್ಲಿ ಕಾರಣವಶಾತ್ತಾಗಿ ರ್ಯಾಟೋಲ್ ಪಾಯ್ಸನ್ ತಗೋತಾರೆ, ಇಲಿ ವಿಷಾನ. ಅವ್ರು ಸಡನ್ ಆಗಿ ಲಿವರು ಫೇಲ್ ಆಗುತ್ತೆ. ಅಂಥವರಿಗೆ ಇಮಿಡಿಯೇಟ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು, ಲಿವರ್ ಟ್ರಾನ್ಸ್ಪ್ಲಾಂಟ್ ಅವಶ್ಯಕತೆ ಬೀಳುತ್ತೆ. ಅವರನ್ನ ನಾವು ಕೆಡವರಿಗೆ ಸೂಪರ್ ಅರ್ಜೆಂಟ್ ಅಂತ ರಿಜಿಸ್ಟರ್ ಮಾಡ್ತೀವಿ ಬ್ರೈನ್ ಡೆಡ್ ಡೋನರ್ ಸಲುವಾಗಿ. ಬಟ್ ಆದ್ರೂ ಅವರಿಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ಗೆ ಲಿವರ್ ಸಿಗೋ ಚಾನ್ಸು ತುಂಬಾ ಕಮ್ಮಿ. ಸೊ ಆ ಟೈಮಲ್ಲಿ ನಾವು ಫ್ಯಾಮಿಲಿಗೆ ಹೇಳ್ತೇವೆ, ಈ ತರ ಇಮಿಡಿಯೇಟ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗಿದೆ, ನಿಮ್ಮ ಫ್ಯಾಮಿಲಿಯವರು ಯಾರಾದರೂ ವಿಲ್ಲಿಂಗ್ ಇದ್ರೆ ನೀವು ನಮ್ಗೆ ಹೇಳಿ, ನಾವು ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೇವೆ. ಇದು ಒಂಥರ ಸನ್ನಿವೇಶ. ಎರಡನೇ ಸಿಚುವೇಶನ್ ಅಂದ್ರೆ, ತುಂಬಾ ಜನ ಮಕ್ಕಳಿದ್ದಾರೆ, ಅವರಿಗೆ ಆನುವಂಶಿಕವಾಗಿ ಲಿವರ್ ಪ್ರಾಬ್ಲಮ್ ಇದೆ. ಮಕ್ಕಳಿಗೆ ಕೆಡವರಿಕ್ ಆರ್ಗನ್, ಬ್ರೈನ್ ಡೆಡ್ ಡೋನರ್ ಆರ್ಗನ್ ಸಿಗೋದು ಅಷ್ಟು ಸುಲಭ ಇಲ್ಲ. ಅಂಥವರಿಗೆ ನಾನು ಫ್ಯಾಮಿಲಿಯವರು ಡೊನೇಟ್ ಮಾಡಿದ್ರೆ ಬೆಟರು ಅಂತ ಹೇಳ್ತೇವೆ. ತಂದೆ ತಾಯಿ ಅಜ್ಜ ಅಜ್ಜಿ ಯಾರಾದ್ರೂ ಇದ್ರೆ ಡೊನೇಟ್ ಮಾಡ್ಬೋದು. ಅದರ್ ಸಿಚುವೇಶನ್ ಅಂದ್ರೆ, ಪೇಷಂಟು ತುಂಬಾ ಸೀರಿಯಸ್ ಆಗಿದೆ, ಅವರಿಗೆ
ಅಷ್ಟು ಟೈಮ್ ಇಲ್ಲ. ರೀಸೆಂಟಾಗಿ ನಮ್ಮ ಹತ್ರ ಒಬ್ಬರು ಪೇಷಂಟ್ ಇದ್ರು, 40 year old ಮೇಲೆ 40 ವರ್ಷ ಒಬ್ಬ ಮನುಷ್ಯ, ಅವನಿಗೆ ಲಿವರ್ ಫೇಲ್ ಆಗಿದೆ, ಅವ್ರ ಜಾಂಡೀಸು 30 ಇದೆ, INR 4 ಇದೆ. ಅವರು ರಿಜಿಸ್ಟರ್ ಮಾಡಿದ್ರೇನು ಕ್ಯಾಡವರಿಕ್ ಲಿವರ್ ಇಷ್ಟು ಬೇಗ ಸಿಗಲ್ಲ, ಸಿಗುವವರೆಗೆ ಪೇಷಂಟ್ ಜೀವಂತ ಇರಲ್ಲ. ಸೊ ಆ ಸಿಚುವೇಶನ್ ಅಲ್ಲಿ ನಾವು ಫ್ಯಾಮಿಲಿಗೆ ಹೇಳ್ತೇವೆ, ನೀವು ಯಾರಾದ್ರೂ ಮುಂದೆ ಬಂದು ಡೊನೇಟ್ ಮಾಡಿದ್ರೆ ನಿಮ್ ಪೇಷಂಟ್ಗೆ ಹೆಲ್ಪ್ ಆಗುತ್ತೆ ಅಂತ. ಇನ್ನು ಕೆಲವು ಜನ ಕ್ಯಾಡವರಿಗೆ ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಈ ದಿನ 500ಕ್ಕಿಂತ ಹೆಚ್ಚು ಜನ ಲಿವರ್ ಕಾಯ್ತಾ ಇದ್ದಾರೆ. 1 ವರ್ಷದಲ್ಲಿ ಲಿವರ್ ಡೊನೇಟ್ ಆಗೋದು 100. ಸೊ ಉಳಿದವ್ರು 400 ಜನ ಏನ್ ಮಾಡ್ಬೇಕು? ಸೊ ಯಾವುದೋ ಒಂದು ಪೇಷಂಟ್ ಆಲ್ರೆಡಿ ಕ್ಯಾಡವರ್ ಲಿವರ್ಗೆ ವೇಟ್ ಮಾಡ್ತಾ ಇದ್ದಾರೆ, 1 ವರ್ಷ ಆಯ್ತು, ಅವರಿಗೆ ಲಿವರ್ ಸಿಗ್ತಾ ಇಲ್ಲ, ಪೇಷಂಟ್ ಕಂಡೀಷನ್ ದಿನ ಡೌನ್ ಆಗ್ತಾ ಇದೆ. ಸೊ ಆ ಸಿಚುವೇಶನ್ ಅಲ್ಲಿ ನಾವು ಮತ್ತೆ ಫ್ಯಾಮಿಲಿಗೆ ಹೇಳ್ತೇವೆ, ನೋಡಿ ನಿಮ್ ಪೇಷಂಟ್ ಡೌನ್ ಆಗ್ತಾ ಇದ್ದಾರೆ, ಎಷ್ಟು ದಿನ ಆಗುತ್ತೆ ಕ್ಯಾಡವರಿಕ್ ಲಿವರ್ ಸಿಗ್ಲಿಕ್ಕೆ ಗೊತ್ತಿಲ್ಲ, ನಿಮ್ ಫ್ಯಾಮಿಲಿ ಮೆಂಬರ್ ಯಾರಾದ್ರೂ ಡೊನೇಟ್ ಮಾಡ್ಲಿಕ್ಕೆ ವಿಲಿಂಗ್ ಇದ್ರೆ ವಿ ಕ್ಯಾನ್ ಗೋ ಅಡ್ ಅಂಡ್ ಡೊನೇಟ್ ಅಂತ. ಸೊ ದಟ್ ಈಸ್ ದ ಸಿಚುವೇಶನ್. ಎಲ್ಲ ಸಿಚುವೇಶನ್ ನಾವು ಹೇಳಲ್ಲ, ಲಿವರ್ ಅಲ್ಲಿ ಈ ಸಿಚುವೇಶನ್ ಅಲ್ಲಿ ಮಾತ್ರ ನಾವು ಲಿವಿಂಗ್ ಡೋನರ್ ಅಂತ ಹೇಳ್ತೀವಿ. ಹೌ ಇಟ್ ಕ್ಯಾನ್ ಬಿ ಲೈಫ್ ಚೇಂಜ್. ಸೊ ಈಗ ರೀಸೆಂಟ್ ಆಗಿ ನಾನು ಹೇಳಿದೆ, ಜಾಂಡೀಸ್ ಪೇಷಂಟ್ 30 ಇತ್ತು, INR 4 ಇತ್ತು ಅಂತ, 5 ಕೇಮ್ ಫಾರ್ವರ್ಡ್ ಟು ಡೊನೇಟ್, ಟ್ರಾನ್ಸ್ಪ್ಲಾಂಟ್ ಮಾಡಿದ್ವಿ, ಅಂಡ್ ಪೇಷಂಟ್ 1 ವಾರದಲ್ಲಿ ಡಿಸ್ಚಾರ್ಜ್ ಆಗಿದ್ದಾರೆ, ಅಂಡ್ ಟುಡೇ ಹಿ ಇಸ್ ಡೂಯಿಂಗ್ ಫೈನ್. ಅದರ್ವೈಸ್ he would not have seen these days. ಕಾಂಪ್ಲಿಕೇಶನ್ ಬಗ್ಗೆ ಏನಾದ್ರೂ ಆಗಬಹುದಾ ಅನ್ನೋದನ್ನ ತಿಳ್ಕೊತೀನಿ. ಮತ್ತೊಂದು ಬ್ರೇಕ್ ತಗೊಂಡ್ ಬರೋಣ. ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಪುಳಿಯೋಗರೆ ವಾಟ್ ಅ ಫ್ಯಾಂಟಾಸ್ಟಿಕ್ ಪುಳಿಯೋಗರೆ. ಈ ಫ್ಯಾಂಟಾಸ್ಟಿಕ್ ಪುಳಿಯೋಗರೆನ ನೀವೇ ತಯಾರಿಸಬಹುದು. ಹೇಗೆ? ಆಚಿ ಪುಳಿಯೋಗರೆ ಪೌಡರ್ ನಿಂದ ಈ ಪೌಡರ್ ಅನ್ನು ಬಿಸಿಯಾದ ಆಯಿಲ್ ನಲ್ಲಿ ಹಾಕಿ ಅನ್ನವನ್ನು ಬೆರೆಸಿದ್ರೆ 10 ನಿಮಿಷದಲ್ಲಿ ಫ್ಯಾಂಟಾಸ್ಟಿಕ್ ಪುಳಿಯೋಗರೆ ರೆಡಿ. ಆಚಿ ಪುಳಿಯೋಗರೆ ಪೌಡರ್ ಟರ್ಬೋ ಸ್ಟೀಲ್ LRF ಟೆಕ್ನಾಲಜಿಯಿಂದ ತಯಾರಿಸಿರುವ ಏಕೈಕ LPS TMT ಬಾರ್. ಇದು ನಿಮ್ಮ ಮನೆಯ ದೃಢತೆಯ ವಿಚಾರ. ಸ್ವಲ್ಪ ಯೋಚನೆ ಮಾಡಿ. ಈ ವೇಸ್ಟೇಜ್ ಗಿಂತ ಅಧಿಕ ಕೊಟ್ರೆ ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣ ವೇಸ್ಟ್ ಆದ ಹಾಗೆ. ಲಲಿತಾನಲ್ಲಿ ಆಭರಣ ತಗೊಳ್ಳಿ, ಅಧಿಕ ಹಣ ಉಳಿತಾಯ ಮಾಡಿ. ಹಾಯ್, ಇಲ್ಲಿಗೆ ಶಿಫ್ಟ್ ಆಗ್ತಿದ್ಯಾ? ಯಾವ ಕಾಲೇಜು? JNTU. ಅರೆ ನಾನು ಕೂಡ. ಯಾವಾಗಾದ್ರೂ ಡ್ರಾಪ್ ಬೇಕಿದ್ರೆ? ಮಮ್ಮಿ ಮತ್ತು ನಿನ್ನ ಪ್ರೊಫೆಸರ್ ಕೂಡ. ಪ್ರೊಫೆಸರ್? ಅರಿಶಿಣ ಮತ್ತು ಚಂದನದ ಗುಣಗಳ ಸತ್ತು ತ್ವಚೆಯಷ್ಟು ಅರಳಿದೆ. ನಮ್ಮ ಸಂತೂರ್ ಮಮ್ಮಿ ಹತ್ರ ಸ್ವಂತ ಗಾಡಿ ಇದೆ, ನೀನು ನನ್ನನ್ನು ಆಫೀಸ್ಗೆ ಡ್ರಾಪ್ ಮಾಡು. ಮತ್ತು ಸಂತೂರ್ ಆಲ್ಮಂಡ್ ನಿಂದ ಪಡೆಯಿರಿ ಕೋಮಲ ತ್ವಚೆ. ಮುರಳಿಯ ತಂದೆಯ ಕ್ಯಾನ್ಸರ್ನ ಚಿಕಿತ್ಸೆ 3 ವರ್ಷ ನಡೆಯಿತು. ಪಾಲಿಸಿ ಬಜಾರ್ನ ತಂಡ ಅವರ ಚಿಕಿತ್ಸೆಯ 1 ಕೋಟಿ ಕ್ಲೈಮ್ ಅಪ್ರೂವ್ ಮಾಡಿಸುವಲ್ಲಿ ಪೂರ್ತಿ ಸಹಾಯ ಮಾಡಿದ್ರು. ಅನಾರೋಗ್ಯದ ಸಮಯದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಸಹಾಯಕ್ಕೆ ಬರುವುದು. ಪಾಲಿಸಿ ಬಜಾರ್ನಲ್ಲಿ 1 ಕೋಟಿಯ ಹೆಲ್ತ್ ಇನ್ಶೂರೆನ್ಸ್ ತಿಂಗಳಿಗೆ ಕೇವಲ 360 ರೂಗಳಿಂದ ಶುರು. Kuber Group for its products offers you a chance to become a dealer or distributor. Those who have experience in the FMCG sector and are ready to invest. Strong brand identity, decades of trust, business and marketing support. Trust and success comes with Kuber. ವಿರಾಮದ ಬಳಿಕ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಡಾಕ್ಟರ್, ಸೊ ಆ ರೀತಿ ಲೈಫ್ ಡೋನರ್ಸ್ ಮುಂದೆ ಬಂದು ಡೊನೇಟ್ ಮಾಡಬೇಕು ಅಂತ ಅಂದಾಗ ಅವ್ರು ಡೊನೇಟ್ ಮಾಡಿದ್ಮೇಲೆ ಏನಾದರೂ ಕಾಂಪ್ಲಿಕೇಶನ್ಸ್ ಆಗಬಹುದು ಅವರಿಗೆ ಅಂತ? ಇಲ್ಲ, ಅದಕ್ಕೇನೆ ನಾವು ಡೊನೇಷನ್ಗಿಂತ ಮುಂಚೆನೆ ತುಂಬ ಸ್ಟ್ರಿಕ್ಟಾಗಿ ಬಹಳ ಡೀಟೇಲ್ಡ್ ಎವ್ಯಾಲ್ಯೂಯೇಷನ್ ಮಾಡ್ತೀವಿ. ನಾವು ಮುಂಚಿತವಾಗಿ ನಾವು ಹೇಳ್ತೀವಿ, ನೀವು ಯಾವುದೇ ಒಂದು ಲೆವೆಲಲ್ಲಿ ನೀವು ಫೇಲ್ ಆದರೂ ಕೂಡ ನಿಮ್ಮದು ಆರ್ಗನ್ ನಿಮ್ಮ ಅಂಗ ತಗೊಳ್ಳಿಕ್ಕೆ ಆಗೋದಿಲ್ಲ ಅಂತ ಕ್ಲಿಯರ್ ಆಗಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿಬಿಟ್ಟೇ ನಾವು ಶುರು ಮಾಡೋದು. ಯಾಕಂದರೆ ಆ ಒಂದು ಇವ್ಯಾಲ್ಯೂಯೇಷನ್ ಪ್ರೋಸೆಸ್ಸೇ ಬಹಳ ಕಾಸ್ಟ್ಲಿ ಇರುತ್ತೆ, ಅದು ಚೀಪ್ ಏನಿಲ್ಲ. ಸುಮಾರಿಗೆ ಒಂದು ಕಿಡ್ನಿ ಡೋನರ್ ಇವ್ಯಾಲ್ಯೂಯೇಟ್ ನಾವು ಮಾಡಬೇಕು ಅಂತಂದರೆ ಸುಮಾರಾಗಿ 1 ಲಕ್ಷ ಆಗಿಬಿಡುತ್ತೆ ಎಲ್ಲ ಇವ್ಯಾಲ್ಯೂಯೇಷನ್ ಮುಗಿಸೋಷ್ಟರಲ್ಲಿ. ಸೊ ನಾವು ಎಷ್ಟೊಂದು ಸತಿ ನಾವು ಒಂದು 4 ಹಂತದಲ್ಲಿ ಮಾಡ್ತೀವಿ ಅಂತ ಹೇಳ್ತೀವಿ. 1ನೇ ಹಂತ ಒಂದು ಮಾಸ ಚೆಕಪ್ ಥರ ಮಾಡ್ತೀವಿ, ಅದರಲ್ಲಿ ಪಾಸ್ ಆಗ್ತಾರೆ. 2ನೇ ಹಂತದಲ್ಲಿ ಕಿಡ್ನಿ ಫಂಕ್ಷನ್ ಹೇಗಿದೆ ಅಂತ ಚೆಕ್ ಮಾಡ್ತೀವಿ, ಅದರಲ್ಲಿ ಪಾಸ್ ಆಗ್ತಾರೆ. ಮತ್ತು ಕ್ರಾಸ್ ಮ್ಯಾಚಲ್ಲಿ ಫೇಲ್ ಆಗ್ಬೋದು, ಬೇರೆ ಬೇರೆ ಹಂತದಲ್ಲಿ ಫೇಲ್ ಆಗ್ಬೋದು. ಯಾವುದೇ ಹಂತದಲ್ಲಿ ಫೇಲ್ ಆದ್ರೂ ನಾವು ರಿಜೆಕ್ಟ್ ಮಾಡ್ತೀವಿ ಅಂತ ಬಹಳ ಖಡಾಖಂಡಿತವಾಗಿ ಮೊದಲೇ ಹೇಳ್ಬಿಡ್ತೀವಿ ನಾವು. ಅದು ನಮಗೂ ಬಹಳ ಇಂಪಾರ್ಟೆಂಟ್, ಯಾಕಂದರೆ ನಾವು ಒಬ್ಬರಿಗೆ ಹೆಲ್ಪ್ ಮಾಡೋಕ್ಕೆ ಹೋಗಿ ಇನ್ನೊಬ್ಬರಿಗೆ ಹಾನಿ ಮಾಡಬಾರ್ದು. ಡೂ ನೋ ಹಾರ್ಮ್ ಅನ್ನೋದು ನಮ್ಮದು ನಂಬರ್ 1 ಧ್ಯೇಯ.
ಅದರಿಂದಾಗಿ ಡೋನರ್ ಇವ್ಯಾಲ್ಯೂಯೇಷನ್ಗೆ ಬಹಳಷ್ಟು ನಾವು ಪ್ರಾಮುಖ್ಯತೆ ಕೊಡ್ತೀವಿ. ಡೋನರ್ ಯಾವುದೇ ಕಾರಣಕ್ಕೆ ಕೊಡೋದ್ರಿಂದ ಅವ್ರ ಜೀವಕ್ಕೆ ಅವರ ಹೆಲ್ತ್ಗೆ ಹಾನಿಯಾಗತ್ತೆ ಅಂತಂದ್ರೆ ತಗೊಳ್ಳೋದಿಲ್ಲ. ಡಾಕ್ಟರ್, ಇನ್ನು ಮತ್ತೊಂದು ವಿಚಾರ, ಈಗ ಅಂಗಾಂಗ ದಾನವನ್ನ ಮಾಡ್ತಿದ್ದಾರೆ ಅಂತಂದಾಗ ಟೇಕ್ ಇಟ್ ಆಸ್ ಲೈವ್ ಡೋನರ್ಸ್, ಲಿವಿಂಗ್ ಡೋನರ್ಸ್ ಅಲ್ಲಿ ಯಾವ ಅಂಗವನ್ನ ತಗೋಬಹುದಾಗುತ್ತೆ, ಯಾವ್ದು ಯೂಸ್ಫುಲ್ ಆಗತ್ತೆ ಅಂತ ಡಾಕ್ಟರ್? ಲಿವಿಂಗ್ ಡೋನರ್ ಅಲ್ಲಿ ಜನರಲಿ ಪ್ರಿವಿಲೆಂಟ್ ಆಗಿ ಆಗೋ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಒಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಇನ್ನೊಂದು ಲಿವರ್ ಟ್ರಾನ್ಸ್ಪ್ಲಾಂಟ್. ಎಲ್ಲ ಮನುಷ್ಯರಲ್ಲಿ 2 ಕಿಡ್ನಿ ಇರುತ್ತೆ, ಬಟ್ 1 ಕಿಡ್ನಿಯಿಂದ ನೀವು ನಾರ್ಮಲ್ ಲೈಫ್ ಅನ್ನ ಲೀಡ್ ಮಾಡಬಹುದು. ಸೊ ಆ ಕಾರಣಕ್ಕಾಗಿ ನೀವು 1 ಕಿಡ್ನಿ ಡೊನೇಟ್ ಮಾಡಿದ್ರೆ ಇನ್ನೊಂದು ಕಿಡ್ನಿ ಉಳಿಯುತ್ತೆ, ಅದರಿಂದಾಗಿ ನೀವು ನಾರ್ಮಲ್ ಆಗಿ ಇರ್ಬೋದು. ಏನ್ ಅರ್ಥ ಮಾಡ್ಕೋಬೇಕಂದ್ರೆ ಲಿವರ್ ಒಂದೇ ಇರೋದು, ಲಿವರ್ 2 ಇಲ್ಲ. ಸೊ ಅದಕ್ಕೆ ದೇವರು ಅರ್ಥ ಮಾಡ್ಕೊಂಡು ಲಿವರಿಗೆ ಒಂದು ಸ್ಪೆಷಲ್ ವರವನ್ನು ಕೊಟ್ಟಿದ್ದಾರೆ, ಲಿವರ್ ರೀಗ್ರೋ ಮಾಡಬಹುದು, ರೀಜನರೇಟ್ ಆಗ್ಬೋದು. ನಾವು ಕೂಲ್ ಕಟ್ ಮಾಡಿದ್ರೆ ಕೂಲ್ ಗ್ರೋ ಆಗುತ್ತೆ, ಉಗುರು ಕಟ್ ಮಾಡಿದ್ರೆ ಉಗುರು ಗ್ರೋ ಆಗುತ್ತೆ. ಅದೇ ತರ ನೀವು ಲಿವರ್ ಅನ್ನು ಕಟ್ ಮಾಡಿದ್ರೆ ತೆಗೆದ್ರೆ ಲಿವರ್ ಗ್ರೋ ಆಗುತ್ತೆ. ಸೊ ಈ ಕಾರಣದಿಂದ ನಾವು ಲಿವಿಂಗ್ ಡೋನರ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ಲಿವರದ ಒಂದು ಭಾಗವನ್ನು ತೆಗೆದು ಅದನ್ನ ಯಾರಿಗೆ ಲಿವರ್ ಪ್ರಾಬ್ಲಮ್ ಇದೆ ಅವರಿಗೆ ಕೊಡ್ತೇವೆ. ಮಕ್ಕಳಿದ್ರೆ ಜನರಲಿ ನಾವು ಲಿವರದ ಎಡಭಾಗವನ್ನು ತೆಗಿತೇವೆ. ಯಾರಿಗೆ ಲಿವರ್ ಪ್ರಾಬ್ಲಮ್ ಇದೆ ಅವರು ಅಡಲ್ಟ್ ಇದ್ರೆ ಲಿವರ್ದು ಬಲಭಾಗವನ್ನ ತಕೊಂಡು ಮಾಡ್ತೇವೆ. ಸೊ ದಿಸ್ ಈಸ್ ಕಾಮನ್ಲಿ ಮಾಡೋದು ಲಿವಿಂಗ್ ಡೋನರ್ ಲಿವರ್ ಟ್ರಾನ್ಸ್ಪ್ಲಾಂಟ್, ಕಿಡ್ನಿ ಮತ್ತು ಲಿವರ್. ಈಗ ಬ್ರೈನ್ ಡೆಡ್ ಆದವರ ಆರ್ಗನ್ಸ್ ಅನ್ನ ಮಾತ್ರ ತಗೊಳ್ಳಿಕ್ಕಾಗತ್ತಾ, ಅಥವಾ ಸಡನ್ ಆಗಿ ತೀರ್ಕೊಂಡ್ರು ಫಾರ್ ಸಮ್ ಅದರ್ ರೀಸನ್ಸ್ ಆಗ್ಲೂ ಕೂಡ ಆರ್ಗನ್ ಡೊನೇಟ್ ಮಾಡಬಹುದಾ ಅಂತ? ಅಲ್ಲ, ಇದು ತುಂಬಾ ಒಳ್ಳೆ ಪ್ರಶ್ನೆ. ನಾವು ಇಲ್ಲಿವರೆಗೆ ಡೊನೇಷನ್ ಆಫ್ಟರ್ ಬ್ರೈನ್ ಡೆತ್ ಬಗ್ಗೆ ಮಾತಾಡಿದ್ವಿ. ಸೊ ಯಾರ್ದೋ ಒಬ್ಬರದು ಬ್ರೈನ್ ಸ್ಟೆಮ್, ಸರ್ ಹೇಳಿದ್ರು ಡಿಟೇಲ್ ಆಗಿ, ಬ್ರೈನ್ ಸ್ಟೆಮ್ ಡೆತ್ ಆದ್ರೆ ಅವರು ಡೊನೇಟ್ ಮಾಡಬಹುದು ಅಂತ. ದಿಸ್ ಈಸ್ ಡೊನೇಷನ್ ಆಫ್ಟರ್ ಬ್ರೈನ್ ಡೆತ್. ಇನ್ನೊಂದು ಟೈಪ್ ಆಫ್ ಆರ್ಗನ್ ಡೊನೇಷನ್ ಇದೆ, ದಟ್ ಈಸ್ ಡೊನೇಷನ್ ಆಫ್ಟರ್ ಕಾರ್ಡಿಯಾಕ್ ಡೆತ್. ಸೊ ಡೊನೇಷನ್ ಆಫ್ ಕಾರ್ಡಿಯಾಕ್ ಡೆತ್ ಅಂದ್ರೆ ಪೇಷಂಟ್ ಹಾರ್ಟ್ ಸ್ಟಾಪ್ ಆಗಿದೆ, ಅವರು ಡೆಡ್ ಆಗಿದ್ದಾರೆ. ಸೊ ನೀವು ಹೇಳುವ ಸಿಚುವೇಶನ್ DCD ಅಂತ ಹೇಳ್ತೀವಿ, ಡೊನೇಷನ್ ಆಫ್ಟರ್ ಕಾರ್ಡಿಯಾಕ್ ಡೆತ್ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ. ಕರೆಂಟ್ಲಿ ಇಂಡಿಯಾದಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ನಮ್ಮ ಭಾರತದಲ್ಲಿ ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಕೆಲವೊಂದು ಕಡೆ ಡೊನೇಷನ್ ಆಫ್ಟರ್ ಕಾರ್ಡಿಯಾಕ್ ಡೆತ್ ಅಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದಾರೆ. PGI ಚಂಡೀಗಢದಲ್ಲಿ ರಿಪೋರ್ಟ್ಸ್ ಆಗಿದೆ, ಮಾಡಿದ್ದಾರೆ. ಬಟ್ ಇನ್ನೂ ಅದು ಫುಲ್ಲಿ ಇವಾಲ್ವ್ ಆಗಿಲ್ಲ. ಲಾಸ್ಟ್ ಇಯರ್ 2 months ಬ್ಯಾಕ್ ನಾವು ಕೊಯಂಬತ್ತೂರಲ್ಲಿ ಮೀಟಿಂಗ್ ಮಾಡಿದ್ವಿ. ಅದರಲ್ಲಿ ಇದ್ರ ಬಗ್ಗೆ ನಾವು ಮುಂದಿನ ಹೆಜ್ಜೆ ತಗೋಬೇಕಂತ ಡಿಸ್ಕಸ್ ಮಾಡಿದ್ದೇವೆ. ಸೊ ಇನ್ ಡ್ಯೂ ಟೈಮ್ ಡೊನೇಷನ್ ಆಫ್ಟರ್ ಕಾರ್ಡಿಯಾಕ್ ಡೆತ್ ಮಾಡಲಿಕ್ಕೆ ಏನೇನು ಪ್ರೊಸೀಜರ್ ಫಾಲೋ ಮಾಡಬೇಕು ಅದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಇನ್ ಫ್ಯೂ ಇಯರ್ಸ್ ಐ ಥಿಂಕ್ ಆಲ್ ದೀಸ್ ಥಿಂಗ್ಸ್ ವಿಲ್ ಆಲ್ಸೋ ಸ್ಟಾರ್ಟ್. ಈಗ ಎಲ್ಲಿ ಇದರಲ್ಲಿ ಚಂಡೀಗಢಲ್ಲಿ ಮಾಡಿದ್ದಾರೆ, ಅಹಮದಾಬಾದಲ್ಲಿ ಮಾಡಿದ್ದಾರೆ, ಅಲ್ಲಿ ಡಿಸ್ಟ್ರಿಕ್ಟ್ ಕಮಿಷನರ್ ಹತ್ರ ಸ್ಪೆಷಲ್ ಪರ್ಮಿಷನ್ ತಗೊಂಡು ಆಮೇಲೆ ಮುಂದುವರೆದಿದ್ದಾರೆ. ಸೊ ಅದು ಇದು ನಮ್ಮ ನೋಟೋದಲ್ಲಿ ಅಂದರೆ ನ್ಯಾಷನಲ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಅಥಾರಿಟಿ, ಅದರ ಕೆಳಗಡೆ ಸೋಟಾ ಏನಿದೆ ಅದರಲ್ಲಿ ಅದೊಂದು ಇನ್ಕ್ಲೂಡ್ ಆಗಬೇಕು. ಆ ಕ್ಲಾಸು ಇನ್ಕ್ಲೂಡ್ ಆದಮೇಲೆ ಆವಾಗ ನಾವು ಮಾಡ್ಬೋದು. ಸದ್ಯಕ್ಕೆ ಅದಿನ್ನೂ ಇದನ್ನೆಲ್ಲ ಡಾಕ್ಟರ್ ಶೆನ್ವಿ ಹೇಳ್ದಂಗೆ ಅದ್ರ ಬಗ್ಗೆ ಎಲ್ಲ ಡಿಬೇಟ್ ನಡೀತಾ ಇದೆ. ಅದೆಲ್ಲ ಕಾನೂನು ಅದು ಕರೆಕ್ಟಾಗಿ ಬಂದ ಮೇಲೆ ಆಮೇಲೆ ನಾವು ಮೆಡಿಕಲ್ ಸೈಡ್ ಆಫ್ ಥಿಂಗ್ಸ್ ನಾವು ಮುಂದುವರಿಬೇಕು. ಡೊನೇಷನ್ ಆಫ್ಟರ್ ಬ್ರೈನ್ ಡೆತ್ ಅದು ಮಾಡ್ತಾ ಇದ್ದೀವಿ. ಇವಾಗ ಬೈ ಚಾನ್ಸ್ ಮನುಷ್ಯ ರಿಜಿಸ್ಟರ್ ಆಗಿಲ್ಲ ಅಂತಂದ್ರೂ ಮಾಡ್ಬೋದು. ಇವಾಗ ರಿಜಿಸ್ಟರ್ ಆಗಿದ್ರು ಫ್ಯಾಮಿಲಿ ಪರ್ಮಿಷನ್ ಇಲ್ಲದೆ ಮಾಡೋದಿಲ್ಲ. ಇವಾಗ ಯಾರೋ ಒಬ್ರು ರಿಜಿಸ್ಟರ್ ಆಗಿದ್ದಾರೆ, ನಮ್ಮ ಹತ್ರ ಅವ್ರ ರಿಜಿಸ್ಟ್ರೇಷನ್ ಕಾರ್ಡ್ ಇದೆ, ಬಟ್ ಅವರ ಮನೆಯವರು ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಳು ಇರ್ಬೋದು, ಇಲ್ಲ ನಮ್ಗೆ ಕೊಡೋಕೆ ಇಷ್ಟ ಇಲ್ಲ ಅಂತಂದ್ರೆ ತಗೊಳ್ಳೋದಿಲ್ಲ. ಅದಕ್ಕೆ ಅದು ಶೆನ್ವಿ ಹೇಳಿದ್ದು ಬಹಳ ಒಂದು ಇಂಪಾರ್ಟೆಂಟ್ ಏನು ಅಂದ್ರೆ, ನೀವು ರಿಜಿಸ್ಟರ್ ಮಾಡಿದ್ರೆ ಸಾಕಾಗಲ್ಲ, ಅದನ್ನ ಮನೇಲಿ ಡಿಸ್ಕಸ್ ಮಾಡಬೇಕು, ಹೇಳಬೇಕು. ನಾನು ಈ ಥರ ಮಾಡಿದ್ದೀನಿ, ನನಗೆ ಕೊಡಬೇಕು ಅಂತ ಮನಸ್ಸಿದೆ ಅಂತ. ಆವಾಗ ಅವ್ರ ಫ್ಯಾಮಿಲಿಯವ್ರಿಗೂ ಈ ಮನುಷ್ಯನಿಗೆ ಕೊಡಬೇಕು ಅಂತಿತ್ತು, ಮಾಡೋದ್ರಿಂದ ಅವರ ಏನೊಂದು ಇಚ್ಛೆ ಇದೆ ಅದನ್ನು ನಾವು ಪೂರೈಸ್ತೀವಿ ಅಂತಂದ್ಬಿಟ್ಟು ಅವರಿಗೆ ಒಂದು ಮನವರಿಕೆ ಆಗುತ್ತೆ, ಕೊಡ್ತಾರೆ ಅವರು. ಡಾಕ್ಟರ್, ಈಗ ಡಾಕ್ಟರ್ ಹೇಳ್ದಾಗೆ, ಸೊ ದಿಸ್ ಆರ್ಗನ್ ಡೊನೇಷನ್ ಅಂತ ಬಂದಾಗ ರಿಜಿಸ್ಟರ್ ಆಗಿ ಮನೇಲಿ ಡಿಸ್ಕಸ್ ಮಾಡದೆ ಸುಮ್ಮನೆ ರಿಜಿಸ್ಟರ್ ಆಗೋದು ಕೂಡ ಒಂದ್ ರೀತಿ ವೇಸ್ಟ್ ಆಗುತ್ತೆ. ಸೊ ಜನರು ಈಗ ಪೇಷಂಟ್ ಇಚ್ಛೆ ಪಟ್ಟು ರಿಜಿಸ್ಟರ್ ಮಾಡ್ಕೊಂಡಿದ್ರು ಕೂಡ ಫ್ಯಾಮಿಲಿಗೆ ಇಷ್ಟ ಇಲ್ಲ ಅಂತಂದಾಗ ಅಫ್ಕೋರ್ಸ್ ಅಲ್ಲಿ ಎಷ್ಟೋ ಜೀವಗಳು ಉಳಿತಿತ್ತೇನೋ, ಬಟ್ ಆಗೋದಿಲ್ಲ. ಇಂತಹ ಸಂದರ್ಭದಲ್ಲಿ ವೀಕ್ಷಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಆರ್ಗನ್ ಡೊನೇಷನ್ ಅನ್ನೋದು ಎಷ್ಟು ಮಹತ್ವವಾದದ್ದು. ಫ್ಯಾಮಿಲಿಲಿ ಯಾರೋ ಮಾಡ್ತಿದ್ದಾರೆ ಅಂದ್ರೆ ಪ್ರತಿಯೊಬ್ರು ಕೂಡ ಸಪೋರ್ಟ್ ಮಾಡಬೇಕು, ಅಂಡ್ ನಾವು ಕೂಡ ಆರ್ಗನ್ ಡೊನೇಷನ್ಗೆ ಮುಂದೆ ಬರಬೇಕು ಅನ್ನೋದ್ರ ಬಗ್ಗೆ. ನಾವು ಆರ್ಗನ್ ಡೊನೇಷನ್ ಇದು ಜಾಸ್ತಿ ಮಾಡಲಿಲ್ಲ ಅಂತಂದರೆ ಬಹಳ ಕಷ್ಟಕ್ಕೆ ಬರ್ತೀವಿ ನಾವೀಗ ಭಾರತದಲ್ಲಿ ಬ್ಲಡ್ ಪ್ರೆಷರು ಮತ್ತು ಡಯಾಬಿಟಿಸ್ ಕ್ಯಾಪಿಟಲ್ ಆಗಿದ್ದೀವಿ.
ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಕಿಡ್ನಿ ಫೇಲ್ಯೂರ್ ಕ್ಯಾಪಿಟಲ್ ಆಗ್ತೀವಿ, ಹಾರ್ಟ್ ಫೇಲ್ಯೂರ್ ಕ್ಯಾಪಿಟಲ್ ಆಗ್ತೀವಿ. ಅದು ಅನಿವಾರ್ಯ. ಸೊ ಡಯಾಲಿಸಿಸ್ ಪೇಷಂಟ್ಸು ಪ್ರತಿ ವರ್ಷ ಆಲ್ಮೋಸ್ಟ್ 2 ಲಕ್ಷದಷ್ಟು ಜನ ಡಯಾಲಿಸಿಸ್ ಬೇಕಾಗ್ತಿರೋರು ಬರ್ತಾ ಇದ್ದಾರೆ. ಬಟ್ ಡಯಾಲಿಸಿಸ್ ಮಾಡ್ಕೊಳಕ್ಕಾಗ್ತಿರೋದು ಬರೀ ಒಂದು 50-60 ಸಾವಿರ ಜನಕ್ಕೆ ಅಷ್ಟೇ. ಸೊ ಟ್ರಾನ್ಸ್ಪ್ಲಾಂಟ್ ಆಗ್ತಿರೋದು ಒಂದು 12-13 ಸಾವಿರ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗ್ತಿದೆ ವರ್ಷಕ್ಕೆ. ಅಂದರೆ ಇನ್ನೂ ಒಂದು 2 ಲಕ್ಷ ಜನಕ್ಕೆ ಪ್ರತಿ ವರ್ಷ ಟ್ರಾನ್ಸ್ಪ್ಲಾಂಟ್ ಬೇಕಾಗ್ತಿದೆ. ಸೊ ಸಿಕ್ಕಾಪಟ್ಟೆ ದೊಡ್ಡ ಗ್ಯಾಪ್ ಇದೆ. ಆ ಗ್ಯಾಪ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೇಮ್ ಹಾರ್ಟ್ ಫೇಲ್ಯೂರಲ್ಲಾಗಲಿ ಲಿವರ್ ಫೇಲ್ಯೂರಲ್ಲಾಗಲಿ ಅದನ್ನು ಗ್ಯಾಪನ್ನು ನಾವು ಕ್ಲೋಸ್ ಮಾಡೋಕ್ಕಾಗೋದು ಸಾಧ್ಯ ಆರ್ಗನ್ ಡೊನೇಷನ್ ಆದರೆ ಮಾತ್ರ. ಕಿಡ್ನಿ ಮತ್ತು ಲಿವರು ಲಿವಿಂಗ್ ಇರೋರು ಕೊಡ್ಬೋದು, ಬಟ್ ಹಾರ್ಟು ಲಂಗು ಇದೆಲ್ಲ ಅದು ಕೆಡವರಿಕೆ ಆಗಬೇಕು. ಸೊ ಅದು ನಾವು ಮುಂದೆ ಬಂದು ನಾವು ಅದು ಡೊನೇಟ್ ಮಾಡಿದ್ರೆ, ನಮ್ದಾಗಲಿ ಲಿವಿಂಗ್ ಇರ್ಬೇಕಾದ್ರೆ ಅಥವಾ ಸತ್ತ ಮೇಲೆ ನಾವು ಅದು ರಿಜಿಸ್ಟರ್ ಮಾಡಿದ್ರೆ ಅಥವಾ ನಮ್ಮ ಫ್ಯಾಮಿಲಿದು ನಾವು ಡೊನೇಷನ್ಗೆ ಒಪ್ಕೊಂಡ್ರೆ ಅದು ಒಂದು ಸಮಾಜಕ್ಕೆ ಸೇವೆ, ದೇಶಕ್ಕೆ ಸೇವೆ. ಡಾಕ್ಟರ್ ನೀವೇನು ಹೇಳ್ತೀರಾ? ನಾವು ತುಂಬ ಪೇಷಂಟ್ ನೋಡ್ತೀವಿ ಸಫರ್ ಮಾಡ್ತಾ ಇರೋದು. ಚಿಕ್ಕ ಮಕ್ಕಳು ಇರ್ತಾರೆ, ಅವರಿಗೆ ಆರ್ಗನ್ ಸಿಗ್ತಾ ಇರಲಿಲ್ಲ. ಸೊ ಒಂದು ವೇಳೆ ಎಲ್ಲರೂ ಮುಂದೆ ಬಂದು ಆರ್ಗನ್ ಡೊನೇಷನ್ಗೆ ಸೈನ್ ಅಪ್ ಮಾಡಿದರೆ ತುಂಬ ಹೆಲ್ಪ್ ಆಗುತ್ತೆ. ಒಂದು ಸಿಚುವೇಶನ್, ನಾನು US ಅಲ್ಲಿ ಇದ್ದಾಗ ಡ್ರೈವರ್ ಲೈಸೆನ್ಸ್ಗೆ ಹೋಗಿದ್ದೆ. ಸೊ ಡ್ರೈವರ್ ಲೈಸೆನ್ಸ್ ಅಲ್ಲಿ US ಅಲ್ಲಿ ಆಪ್ಟ್ ಔಟ್ ಸಿಸ್ಟಮ್ ಅಂತ ಇರುತ್ತೆ. ಸೊ ನಾನು ಡ್ರೈವಿಂಗ್ ಲೈಸೆನ್ಸ್ ಅಲ್ಲಿ ಆರ್ಗನ್ ಡೊನೇಷನ್ಗೆ ಟಿಕ್ ಮಾಡಿದ್ದೆ, ಐ ಆಮ್ ರೆಡಿ ಫಾರ್ ಆರ್ಗನ್ ಡೊನೇಷನ್ ಅಂತ. ಸೊ ನಾನು ಆ ಫಾರ್ಮ್ ಅನ್ನ ಅಲ್ಲಿ ಯಾರು ಸ್ಕ್ರೂಟನಿ ಮಾಡ್ತಾರೆ ಅವ್ರು ಕೊಟ್ಟಾಗ ಅವರು ಅದನ್ನ ನೋಡ್ಕೊಂಡು ಶಿ ವಾಸ್ ಸರ್ಪ್ರೈಸ್ಡ್. ಅಲ್ಲ ಸರ್, ನೀವು ಸೌತ್ ಈಸ್ಟ್ ಏಷ್ಯಾ ಅಲ್ಲಿ ಗೊತ್ತಾಗಲ್ಲ, ಇಂಡಿಯಾ ಪಾಕಿಸ್ತಾನ ಅಥವಾ ನಾವು ಚೈನಾ ಅಂತ ಗೊತ್ತಾಗಲ್ಲ ಅವರಿಗೆ. ನೀವು ಸೌತ್ ಈಸ್ಟ್ ಇಂದ ಬಂದಿದ್ದೀರಿ, ಯಾರು ಸೈನ್ ಮಾಡಲ್ಲ, ನೀವು ಹೇಗೆ ಸೈನ್ ಮಾಡಿದ್ರಿ ಅಂತ. ಸೊ ನಾನು ಅವ್ರಿಗೆ ಹೇಳಿದೆ, ನಾನು ಟ್ರಾನ್ಸ್ಪ್ಲಾಂಟ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಅದಕ್ಕೆ ನಾನು ಸೈನ್ ಮಾಡಿದ್ದೇನೆ. ಮಾರಲ್ ಆಫ್ ದ ಸ್ಟೋರಿ ಅಂದ್ರೆ ನಮ್ಮ ಸೈಡ್ ನಾವು ಸೌತ್ ಈಸ್ಟ್ ಏಷ್ಯಾದಲ್ಲಿ ಭಾರತದಲ್ಲಿ ತುಂಬಾ ಜನ ಆರ್ಗನ್ ಟ್ರಾನ್ಸ್ಪ್ಲಾಂಟ್ಗೆ ಸೈನ್ ಅಪ್ ಮಾಡಲ್ಲ. ಬಟ್ ನಾವು ಸೈನ್ ಅಪ್ ಮಾಡಿದ್ರೆ ತುಂಬಾ ಜನರ ಜೀವ ಉಳಿಸಬಹುದು. One person's death can save life of 8 people. So it's very important to sign up for donation. It is going to change life of many people, especially children, young people. So let us pledge for organ donation. Let us give gift of life to your colleagues or your friends. Anyone? Yes, doctor. ನೀವು ರಿಜಿಸ್ಟರ್ ಆಗಿದ್ದೀರಮ್ಮ? ಇಲ್ಲ ಡಾಕ್ಟರ್, ಐ ವಿಲ್ ಡೂ ಇಟ್ ಆಕ್ಚುಲಿ. ಇವತ್ತೇ ಮಾಡಿ. ಎಸ್ ಡಾಕ್ಟರ್, ಐ ವಿಲ್ ಡೂ ಇಟ್. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮದಲ್ಲಿ ಆರ್ಗನ್ ಡೊನೇಷನ್ ಇದರ ಮಹತ್ವ ಏನು, ಲಿವಿಂಗ್ ಡೋನರ್ ಯಾವಾಗ ಆರ್ಗನ್ ಡೊನೇಟ್ ಮಾಡಬಹುದು ಅಂಡ್ ಯಾವ ಸಂದರ್ಭದಲ್ಲಿ ವ್ಯಕ್ತಿ ಸತ್ತ ಮೇಲೆ ಡೊನೇಟ್ ಮಾಡಬಹುದಾಗತ್ತೆ ಅನ್ನೋದನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ ಕಾರ್ಯಕ್ರಮದಲ್ಲಿ ಈ ವಿಚಾರಗಳನ್ನು ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ. ಧನ್ಯವಾದ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಆರ್ಗನ್ ಡೊನೇಷನ್ ಅನ್ನೋದು ಎಷ್ಟು ಮಹತ್ವವಾದ ವಿಚಾರ. ಒಬ್ಬ ವ್ಯಕ್ತಿ ಯಾವುದೋ ಒಂದು ಕಾರಣದಿಂದ ಬ್ರೈನ್ ಡೆಡ್ ಆಗಿ ಸತ್ತಾಗ ಅಥವಾ ಇನ್ನೂ ಬದುಕಿದ್ದಾಗಲೂ ಕೂಡ ಹಲವರ ಜೀವವನ್ನ ಕಾಪಾಡಬಹುದು. ಅದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ಸ್ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ನೀವು ಕೂಡ ಆರ್ಗನ್ ಡೊನೇಷನ್ಗೆ ಸೈನ್ ಅಪ್ ಆಗಿ ಹಲವಾರು ಜೀವಗಳನ್ನ ಉಳಿಸಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.